ಇದನ್ನ ನೀವು ಹೇಳಿದ್ರಲ್ಲ ಸರ್, ಸಿಎಂ DCM ಸ್ಪಂದನೆ. ನಾನು ಹೇಳಿದೆ ಸೆಕೆಂಡ್ ಬ್ರೇಕಿಂಗ್ ಅಲ್ಲಿ ಇದಕ್ಕೆ ಉತ್ತರ ಬೇಕು ನನಗೆ ಅಂತ ಹೇಳಿದೆ. ರಾಜಣ್ಣ ಅವ್ರು ಏನ್ ಹೇಳ್ತಿದ್ದಾರೆ, ಆಂಧ್ರಕ್ಕೂ ಕೂಡ ಉಸ್ತುವಾರಿಗಳು ಹೋಗಿದ್ರು, ಒಂದಿನ ಹೋದ್ರು, ಮಾತಾಡ್ಸಿದ್ರು, ವಾಪಸ್ ಬಂದ್ಬಿಟ್ರು. ಇವ್ರು ಹಿಂಗ್ ಪದೇ ಪದೇ 15 ದಿನದಲ್ಲಿ 120 ಸಭೆ ಮಾಡ್ತಿರೋದ್ರ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಏನ್ ಸರ್ ಇದಕ್ಕೆ ಅರ್ಥ? ನೋಡಿ, ರಾಜಣ್ಣ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ಆದರೆ ಇದು ನಮ್ಮ ಜೈಪುರಲ್ಲಿ ನಡೆದ ಅಧಿವೇಶನದ ರೆಸಲ್ಯೂಷನ್ನು. ಸುರ್ಜೇವಾಲಾ ಅವರು ಕಂಟಿನ್ಯೂ ಮಾಡ್ತಾರೆ. ತೆಲಂಗಾಣದಲ್ಲಿ ಮುಂದೆ ಆಗ್ಬೋದು, ಅದು ನಮಗೆ ಗೊತ್ತಿಲ್ಲ, ಆ ವಿಷಯ ಬೇರೆ. ಬಟ್ ಇದು ಜೈಪುರಲ್ಲಿ ನಾವು ತೊಗೊಂಡಿರೋ ರೆಸಲ್ಯೂಷನ್ನ ಬಂದು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ರಾಜಣ್ಣ ಅವ್ರು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಈ ಸಭೆ ಅಂತೂ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನೇನಾಗಿದೆ, ಏನೇನು ಮಾಡಬೇಕು ಅನ್ನೋ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಹೊರತು ಮಿಕ್ಕಿದ ಯಾವ ಚರ್ಚೆಗಳು ಮಾಧ್ಯಮದವರು ಏನ್ ಮಾತಾಡ್ತಿದಾರೋ ಅದ್ರಲ್ಲ. ಅಲ್ವೇ ಅಲ್ಲ. ನೋಡಿ ಡೈಲಿ ಮುಖ್ಯಮಂತ್ರಿಗಳು ಅವ್ರ ಮನೆ ಬಾಗಿಲು ತೆಗ್ದಿರುತ್ತೆ, ಅವ್ರ PS ಗಳಿದ್ದಾರೆ, ಏನೇನ್ ಕೆಲ್ಸಗಳಾಗ್ಬೇಕೋ ಆಗ್ತಾ ಇದೆ. ಎಲ್ಲಾ ವಿಷಯಕ್ಕೂ CM ಅವರು ಸ್ಪಂದಿಸ್ತಿದ್ದಾರೆ. ನನ್ನ ಮೇಲೆ ಏನ್ ಕ್ರಮ ತಗೊಳ್ತಾರ ತಗೊಳ್ಳಿ, ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ಯಾವ ನಿಮ್ಮ ಯತ್ನಾಳ್ ಅವರು ಬಿಟ್ಬಿಡಿ. ಮೊನ್ನೆ BP ಹರೀಶ್, ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಲಿಂಬಾವಳಿ ಫಸ್ಟ್ ನಿಮ್ಮ ನಿಮ್ಮ ರಾಜ್ಯಾಧ್ಯಕ್ಷರು ಯಾರು ಅಂತ ಹೇಳಿ. ರಾಜ್ಯಾಧ್ಯಕ್ಷರು ಯಾರು ಅಂತ ಹೇಳಿ. 23 ಸೆಕೆಂಡ್ ಅಲ್ಲಿ ಅಶ್ವಿನ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮುಂಚೆ ಉತ್ತರ ಕೊಟ್ಬಿಡಿ ಸರ್. ಮುಖ್ಯಮಂತ್ರಿಗಳನ್ನು ಕೂಡ ಪಕ್ಕಕ್ಕಿಟ್ಟು ನಡೆಸ್ತಾ ಇರುವ ಸಭೆಯಿಂದ ಹೈಕಮಾಂಡ್ ಕೊಡ್ತಿರೋ ಸಂದೇಶ ಏನು? DK ಶಿವಕುಮಾರ್ ಅವರಿಗೆ ಹಾದಿನ ಸೆಪ್ಟೆಂಬರ್ ಕ್ರಾಂತಿನ? ನೋಡಿ, ನಿಮ್ಮ ಪ್ರಶ್ನೆಗೆ ಉತ್ತರ, ಇಲ್ಲಿವರೆಗೂ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 13 CLP ಮೀಟಿಂಗ್ ನಡೆದಿದೆ. ಹಂಗನ್ಬಿಟ್ಟು ಆ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿ DCM ಸುರ್ಜೇವಾಲಾ ಇರ್ಲಿಲ್ವಾ? ಇವತ್ತಿನ ಸಭೆ ಬಗ್ಗೆ ವರ್ಷ ಆಗಿದೆ ಪಕ್ಷದಲ್ಲಿ. ಇವತ್ತು ಸುರ್ಜೇವಾಲಾ 13 ಮೀಟಿಂಗ್, ಮುಖ್ಯಮಂತ್ರಿನೂ ಇದ್ರು, DCM ಇದ್ರು, ಸುರ್ಜೇವಾಲಾ ಇದ್ರು, ಎಲ್ಲ ಮಿನಿಸ್ಟ್ರು ಇದ್ರು, MLA ಗಳು ಇದ್ರು. ಯಾವುದೋ ಒಂದು ಸಭೆಯಲ್ಲಿ DCM ಇಲ್ಲ, CM ಇಲ್ಲ ಮಾಡಿದ್ರಾ? ಎಷ್ಟು ಕೊಡ್ತೀರಾ? ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಮನ್ನ ತೆಗಿತೇವೆ. ಅವಶ್ಯಕತೆ ಇಲ್ಲ. ಚೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರದಲ್ಲಿ 13 CLP ಸಭೆಗಳಲ್ಲಿ ಮುಖ್ಯಮಂತ್ರಿಗಳಿದ್ರು. ಅದನ್ನ ಹೇಳಿ. ಅಲ್ಲಿಗೆ ನನಗೆ ಉತ್ತರ ಸಿಗ್ಲಿಲ್ಲ. ರಾಮು ಸರ್, ನೀವು ಹೆಲ್ಪ್ ಮಾಡಿದ್ರು ಅಥವಾ ಕಶ್ಯಪ್ ಸರ್ ಡೆಲಿಬ್ರೇಟ್ ಆಗಿ ಅದಕ್ಕೆ ಆನ್ಸರ್ ಕೊಡ್ಲಿಲ್ವೋ ಗೊತ್ತಿಲ್ಲ. ನನಗೆ ಉತ್ತರ ಸಿಗ್ಲಿಲ್ಲ. ಕೊಟ್ಟಿದ್ದೀನಿ. 13 CLP ಸಭೆಗಳಾಗಿದೆ. ಆ ಸಭೆಗಳಲ್ಲಿ ಮುಖ್ಯಮಂತ್ರಿನೂ ಇದ್ರು. ಇಲ್ಲ ಸರ್, ಇಟ್ಸ್ ವೆರಿ ಸಿಂಪಲ್. ಅಶ್ವಿನ್ ಅವರೇ, ಇಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್ ಅಂತ ಗೊತ್ತಾ? ಅಶ್ವಿನ್ ಅವರೇ, ಸಭೆನ ಮಾತಾಡಿದ್ದಕ್ಕೆ ಅದರಲ್ಲಿ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ನಮಗಲ್ಲ ಸರ್, ರಾಜಣ್ಣ ಅವರಿಗೆ ಪ್ರಾಬ್ಲಮ್ ನಮಗಲ್ಲ. ಇಲ್ಲ, ಪ್ರಾಬ್ಲಮ್ ನನಗೆ. ಕಶ್ಯಪ್ ಸರ್, ಪ್ರಾಬ್ಲಮ್ ನನಗಾಗ್ಲಿ, ರಾಮು ಅವ್ರಿಗಾಗ್ಲಿ, ಅಶ್ವಿನ್ ಗೌಡ್ರಿಗಾಗ್ಲಿ, ಅಥವಾ ಮತ ಹಾಕಿದ ಮತದಾರರಿಗಲ್ಲ, ರಾಜಣ್ಣ ಅವ್ರಿಗೆ. ರಾಜಣ್ಣ ಈಸ್ ಸ್ಟಿಲ್ ಇನ್ ಯೋರ್ ಪಾರ್ಟಿ. ಈಸ್ ಅ ಸಿಟ್ಟಿಂಗ್ ಮಿನಿಸ್ಟರ್. ನೋಡಿ, ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಯಾವಾಗ್ಲೂ ಅರ್ಥ ಆಗಲ್ಲ. ರಾಜಣ್ಣ ಅವ್ರ ಮಾತು ಕಾಂಗ್ರೆಸ್ನವರಿಗೆ ಅರ್ಥವೇ ಆಗಲ್ಲ. ಎನಿವೇ, ಐ ಹ್ಯಾವ್ ಟು ಶಿಫ್ಟ್ ಟು ಅಶ್ವಿನ್. ರಾಜಣ್ಣ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅದು ಹೋಗ್ಲಿ, ಅರ್ಥನೇ ಆಗಿಲ್ಲ ಅನ್ಕೊಳ್ಳೋಣ. ಆಯ್ತಾ ಸ್ಮಿತಾ ಅವರೇ? ಕಾಂಗ್ರೆಸ್ಸಲ್ಲಿ, ಕರ್ನಾಟಕದ ಕಾಂಗ್ರೆಸ್ಸಲ್ಲಿ ಮೂಲ ಕಾಂಗ್ರೆಸ್ಸಿಗರು ಇದ್ದಾರಲ್ಲ, ಅವರೆಲ್ಲ 2ನೇ ದರ್ಜೆಯ ನಾಯಕರೇ ಕರ್ನಾಟಕದಲ್ಲಿ. JDS ಇಂದ ಯಾರ್ಯಾರು ಜನತಾ ಪರಿವಾರದಿಂದ ಬಂದರು ನೋಡಿ, ಇವತ್ತು ಅವರೇ ಪ್ರಥಮ ದರ್ಜೆಯ ನಾಯಕರುಗಳು. ಅವರೆಲ್ಲರೂ ಸಿದ್ದರಾಮಣ್ಣ ಫಾಲೋವರ್ಸ್ ಆಗಿದ್ದಾರೆ. ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ. ನಮಗೆ ಬೇಕಾಗಿರೋದು ಮೌಲ್ಯಮಾಪನ. ಎಗೇನ್ ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ, ಮೌಲ್ಯಮಾಪನ ಮಾಡೋರು ಯಾರು? ಆ ಮೌಲ್ಯಮಾಪನಕ್ಕೆ ಆನ್ಸರ್ ಮಾಡೋರು ಯಾರು? ಹಾಗಾದರೆ DK ಶಿವಕುಮಾರ್ ಅವ್ರು ವೇಸ್ಟಾ? ಹೌದು. PCC ಪ್ರೆಸಿಡೆಂಟ್ ವೇಸ್ಟಾ? ಹಾಗಾದರೆ ಸಿದ್ದರಾಮಣ್ಣ ಅವರು ಆ ಮಟ್ಟಕ್ಕೆ ನಾನು 5 ವರ್ಷ ಸರ್ಕಾರ ಕೊಟ್ಟಿದ್ದಂಥವ್ರು, ಗ್ಯಾರಂಟಿ ಕೊಟ್ಟಂಥ ಹರಿಕಾರರು ವೇಸ್ಟಾ? ಸುರ್ಜೇವಾಲಾ ಅವ್ರು ಯಾರು ಕರ್ನಾಟಕಕ್ಕೆ ಬಂದು ಶಾಸಕರನ್ನ ಮೌಲ್ಯಮಾಪನ ಮಾಡಲಿಕ್ಕೆ? ಆ ಶಾಸಕರುಗಳು ಆ ತಾಲೂಕುಗಳಿಗೆ ಹೋಗಿ ಹೇಳ್ಬೇಕು. ಈ ಸುರ್ಜೇವಾಲಾ ಅವ್ರು ಬಂದು ಮಾಡೋದೇನು ಓಪನ್ ಸೀಕ್ರೆಟ್. ಅದ್ರಲ್ಲಿ ಏನಿದೆ? ನಾನು ಆಗ್ಲೇ ಹೇಳಿದೆ, ಒಬ್ರು ಹೋಗ್ತಾರೆ, ಈ ಸ್ಕೂಲ್ಗಳಲ್ಲಿ ಆಗುತ್ತೆ, ಏನಾದ್ರು ಹೆಡ್ ಮಿಸ್ಗಳು ಏನಾದ್ರು ಒಂದು ಸ್ವಲ್ಪ ಕೇಳ್ಬಿಟ್ಟು ನನ್ನ ಹೊಗ್ಲಾಕ್ಬಿಟ್ರಪ್ಪ ಅಂತ ಅವ್ರವರೇ ಬಂದು ಸೆಲ್ಫ್ ಕ್ಲೈಮ್ಡ್. ಈಗ ಹೇಳ್ದೆ, ಕೋಲಾರದವ್ರು ಸೆಲ್ಫ್ ಕ್ಲೈಮ್ಡ್. ಒಂದು ವಾರ ಸಿಕ್ಕುವ ಯಾವ ಮಾಧ್ಯಮ ಬಿಟ್ಟಿಲ್ಲ, ನಾನು ನಂಬರ್ 1 ಅಂದ್ರೆ ನಂಬರ್ 1. ಈಗ ಮಾನ್ಯ ಜಮೀರ್ ಅವ್ರನ್ನ ನಂಬರ್ 1 ಅಂದ್ರೆ ನಂಬರ್ ಇರೋದು ಹೇಳ್ಕೊಳ್ಳಿ. ನಾನು ಇಷ್ಟೇ ಕೇಳೋದು ಕಾಂಗ್ರೆಸ್ ಅವ್ರಿಗೆ, 138 ಶಾಸಕರಿಗೆ ಒಂದೊಂದು ಶಾಸಕರುಗಳು ಮೌಲ್ಯಮಾಪನಕ್ಕೆ ಹೋಗ್ತಿದಾರಲ್ವಾ?
ಇದರಲ್ಲಿ ಬಣಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೋ ವಿನಃ ನಾನು ಈ ತಾಲೂಕಲ್ಲಿ ಇಂಥ ಅಭಿವೃದ್ಧಿ ಮಾಡಿದ್ದೀನಿ, ಇಂಥ ಅನುದಾನ ಇದ್ರೆ ಅಲ್ವಾ ಸ್ಮಿತ್ ಅವರೇ, ಅನುದಾನ ಇದ್ರೆ ಅಲ್ವಾ ಕೇಳ್ತಿರೋದು. ಆಯ್ತಪ್ಪ, ನೀವು ಕಾಂಗ್ರೆಸ್ ಅವ್ರು ಹೇಳಿ 138ಅಲ್ಲಿ ಒಂದು 10% ತಗೊಂಡ್ರೆ ಒಂದು 38 ಬರ್ತಾರಲ್ವಾ, ಅದರಲ್ಲೂ ಒಂದು 10% ಅದ್ರಲ್ಲಿ ತಗೊಂಡ್ರೆ ಒಂದು 10 ಜನ ಶಾಸಕರು, 10 ಜನ ಶಾಸಕರು ಯಾವ ಅನುದಾನ ತಗೊಂಡೋಗಿ ಅವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ. 10 ಶಾಸಕರನ್ನ 138 ಕೇಳ್ತಿಲ್ಲ. ರಾಜಣ್ಣ ಅವ್ರನ್ನೇ ತಗೊಳ್ಳೋಣಪ್ಪ. ಮಧುಗಿರಿ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಇಂಥ ಕೆಲಸ ಕಳೆದ 2.5 ವರ್ಷದಿಂದ ಆಗಿದೆ ಅಂತ ಹೇಳಿ. ರಾಜಣ್ಣ ಅವ್ರು ಬೇಡವಾ? ಇನ್ನು ಇರೋ ಯಾರು ಚನ್ನಗಿರಿ ಶಿವಗಂಗಾ ಅವರ ಶಾಸಕರಿದ್ದಾರಲ್ಲ, ಅವ್ರನ್ನ ತಗೊಳ್ಳಿ. ನೀವು ಬೇಡವಾ? ಮಂಡ್ಯದಲ್ಲೇ ತಗೊಳ್ಳಿ. ನೀವು ಯಾರನ್ನಾದ್ರೂ ತಗೊಂಡು ಒಬ್ಬ ಶಾಸಕ ಇಂಥ ಅನುದಾನ ಕೊಡಿ ಸರ್. ಪ್ರತಿ ಕ್ಷೇತ್ರಕ್ಕೂ 1 ರಿಂದ 1.5 ಸಾವಿರ ಕೋಟಿ ಅಭಿವೃದ್ಧಿ ಹಣವನ್ನು ಕಳೆದ 2 ವರ್ಷದಲ್ಲಿ ನೀಡಿದೀವಿ. ಅಪಾರ್ಟ್ ಫ್ರಮ್ ಗ್ಯಾರಂಟೀಸ್, ಇದು ನಮ್ಮ ಬದ್ಧತೆ. 1,000 ರಿಂದ 1.5 ಸಾವಿರ ಅಂತ ಹವಾನ ಮಾಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ನೀರಾವರಿ, ಕಾಲೇಜು, ಮೆಡಿಕಲ್, ಇದು ಹಾಸ್ಪಿಟ್ಲು ಎಲ್ಲವನ್ನು ಮಾಡಿದೀವಿ. ನಿಮ್ಮ ತರ ಅತಿ ಸುಳ್ಳು ಹೇಳಿದ್ರು ಅಧಿಕಾರಕ್ಕೆ ಬಂದು 4ನೇ ದಿವಸನೇ ಮೇಕೆದಾಟಿಗೆ ಅಧಿಕಾರಕ್ಕೆ ಬಂದು 4ನೇ ದಿವಸನೇ ಅಪ್ರೂವಲ್ ಕೊಡ್ತಿದ್ರು. 1.5 ವರ್ಷ ಆಯ್ತು, ಅಪ್ರೂವಲ್ ಇಲ್ಲ. ಅದ್ರ ಬಗ್ಗೆ ಮಾತಾಡಲೇ ಮಾತಾಡಿದ್ರೆ ಜನ ಕೇಳಿಸಲ್ಲ ಸರ್. ರಾಜು ಕಾಗೆ ಅವ್ರಿಗೆ ಅವರ ಕಾನ್ಸ್ಟಿಟ್ಯೂನ್ಸಿಗೆ ದುಡ್ಡು ಹೋಗ್ಲಿಲ್ವಾ? NY ಗೋಪಾಲಸ್ವಾಮಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಚರಂಡಿ ಕಟ್ಸಕ್ಕೂ ದುಡ್ಡು ಇರ್ಲಿಲ್ವಂತೆ. ಎಲ್ಲೋಯ್ತು ಸರ್ ಇದು 1.5 ಸಾವಿರ? ಐ ಡೋಂಟ್ ನೋ ಎಷ್ಟು ಹೇಳಿದ್ರಿ ಅಂತ ಹೇಳಿ. ಅಷ್ಟು ಕೋಟಿ ಅನುದಾನ ಅಲ್ಲಿ ಹೋಗ್ಲಿಲ್ಲ. ಸಾರ್ವಜನಿಕ ಆಸ್ಪತ್ರೆ ಸ್ಮಿತಾ ಅವರೇ, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಾಗಿಲ್ಲ ಸರ್. ಇವತ್ತು ಕರೆಂಟ್ ಇಲ್ಲ ಸರ್. ಇಲ್ಲಿ ಆರೋಗ್ಯ ಸಚಿವರು ಅಂತಾರೆ, ಒಂದು ನರ್ಸ್ ಕೇಳ್ತಾರೆ ಸರ್. ಇಲ್ಲ, ನಾನು ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಾ? ವಿವಿಧ ಯೋಜನೆಗಳಲ್ಲಿ 800 ರಿಂದ 1000 ಕೋಟಿ ಅನುದಾನ 36 ಜನ MLA ಹೋಗಿದೆ. ನಾನು ಕೊಡ್ತೀನಿ, ಡಿಬೇಟ್ ಮಾಡಕ್ಕೆ ಕೋಟಿ ಅನುದಾನ. ಇಲ್ಲ, ಒಂದ್ ಕೆಲಸ ಮಾಡೋಣ ಕಶ್ಯಪ್ ಸರ್, ಈ ಡಿಬೇಟ್ ಆದ್ಮೇಲೆ ಒಂದ್ ಕೆಲಸ ಮಾಡ್ತಾರೆ. ಈ ಡಿಬೇಟ್ ಆದ ತಕ್ಷಣ ನಮ್ಮ ನಂಬರ್ಗಳಿಗೋ ಅಥವಾ ನಮ್ಮ ಇನ್ಪುಟ್ ನಂಬರ್ಗೂ ಎಲ್ಲ ಸ್ಟಾರ್ಟ್ ಕಳಿಸ್ತಾರೆ. ಐ ಪ್ರಾಮಿಸ್ ಯು ಸರ್, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಹೋಗಿದೆ ಅಷ್ಟು ಮಾತ್ರ ಅಲ್ಲ, ಅನುದಾನ ಆನ್ ಗ್ರೌಂಡ್ ರೀಚ್ ಆಗಿದೆಯಾ, ಕೆಲಸ ಆಗಿದೆಯಾ ಅಂತ ಹೇಳಿ ನಮಗೆ ಇನ್ಫಾರ್ಮೇಶನ್ ಕೊಡಿ. ನಾವು ಧಾರಾಳವಾಗಿ ಅದನ್ನ ಪ್ರಸಾರ ಮಾಡ್ತೀವಿ. ರಾಮು ಸರ್, ವಿ ವಿಲ್ ವೇಟ್ ಫಾರ್ ದಟ್ ಸರ್. ಕಾಯ್ತೀವಿ ಅದಕ್ಕೋಸ್ಕರ. ರಾಮು ಸರ್, ಮುಖ್ಯಮಂತ್ರಿಗಳು ಹಾಗೆ KPCC ಪ್ರೆಸಿಡೆಂಟ್ ಅವರ ಬಳಿಯಲ್ಲಿ ಹೇಳ್ಕೊಳ್ಬೇಕಾಗಿರೋ ದೂರುಗಳನ್ನ ಶಾಸಕರು ಹೋಗಿ ಸುರ್ಜೇವಾಲಾ ಅವ್ರ ಮುಂದೆ ಹೇಳ್ಕೊಳ್ತಿದ್ದಾರೆ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ ಅಥವಾ ಇಲ್ಲಿ ಗ್ರಿಪ್ ಕಳ್ಕೊಳ್ಳಿದ್ದಾರ ಮುಖ್ಯಮಂತ್ರಿಗಳು ಹಾಗೆ KPCC ಪ್ರೆಸಿಡೆಂಟ್? ಅಲ್ಲ, ಇಲ್ಲಿ ಆಗಿರ್ತಕ್ಕಂಥ ಇಷ್ಟೇ, ಕೇಂದ್ರದಿಂದ ಬಂದಿರತಕ್ಕಂಥ ವೀಕ್ಷಕರಾಗಿ ಏನು ಬಂದಿದ್ದಾರೋ ಅವರು ಯಾರ್ಯಾರು ಶಕ್ತಿ ಏನಿದೆ. ಈಗ ಕ್ರಿಕೆಟ್ ಆಟಗಾರರಿಗೆ IPL ಥರ ಕರೀತಾರೆ ಆಕ್ಷನ್. ನೋಡ, ನಿನ್ನ ನೆಕ್ಸ್ಟ್ ಮಂತ್ರಿ ಮಾಡ್ತೀನಿ, ಎಷ್ಟು ಕೊಡ್ತೀಯ ನೀನು, ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ಕೋತಾರೆ. ಪ್ರತಿಯೊಬ್ಬರದ್ದು ರೆಕಾರ್ಡ್ ಮಾಡಿಕೊಂಡು ನೆಕ್ಸ್ಟ್ ಮಂತ್ರಿಮಂಡಲ ವಿಸ್ತರಣೆ ಆಗಲೇಬೇಕಾಗ್ತದೆ 2 ವರ್ಷ ಆದಮೇಲೆ. ಬೇರೆಯವ್ರು ಭಾಳ ಜನ ಕಾಯ್ತಾ ಇದ್ದಾರೆ.